ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಈ ಸದ್ಯಕ್ಕೆ ಮಳೆಗಾಲ, ಇದಕ್ಕೆ ಈ ಟೈಮ್ನೊಳಗೆ ಭಾಳ ಅಂದ್ರೆ ಭಾಳ ಹೆಣ್ಮಕ್ಳಿಗೆ ಕಷ್ಟ ಆಗೋ ಕೆಲಸ ಯಾವ್ದು ಹೇಳ್ರಿ, ಬಟ್ಟೆ ಒಣಗಿಸೋದು. ಯಾಕಂದ್ರೆ ಬಿಟ್ಟು ಬಿಡೋದು ಮಳೆ ಬರ್ತಿರ್ತೈತಿ, ಬಟ್ಟೆ ಒಣಗ್ತಿರಲ್ಲ. ಒಣಗಿದ್ರು ಸಹ ಹೆಂಗೆ ಹೇಳ್ರಿ, ಸ್ವಲ್ಪ ಗಾಳಿಗೆ ಸ್ವಲ್ಪ ಮಳೆ ಇರೋದಿಲ್ಲ, ಅವು ಸ್ವಲ್ಪ ಒಣಕೊಂಡಿರ್ತಾವು, ಪೂರ್ತಿನೂ ಒಣಗಿರಲ್ಲ, ಮತ್ತೆ ಮಳೆ ಬರ್ತೈತಿ. ಅವ್ನು ಒಣಗಿಸೋದು ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತಿ. ಈಗ ಅದ್ರಾಗ ಮೇನಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳು, ಆಫೀಸ್ಗೆ ಹೋಗೋರು ಇದ್ರೆ ಮನೆಯೊಳಗೆ ಅವ್ರ ಬಟ್ಟೆ ಒಣಗಿಸೋದು ದೊಡ್ಡ ಕೆಲಸ. ಅದನ್ನು ನಾನು ನಂಗೆ ಗೊತ್ತಿರೋಂಥ ಒಂದು ಉಪಾಯದಿಂದ ಹಿಂದಿನ ಕಾಲದಾಗ ಹಳೆಗೆಲ್ಲ ಮಾಡ್ತಿದ್ರಿ, ಅದನ್ನ ಸ್ವಲ್ಪ ನಾನು ಬೇರೆ ಥರ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದು ಏನು ಐಡಿಯಾ, ಯಾವ ಥರ ಟ್ರಿಕ್ ಐತಿ ಬಟ್ಟೆ ಒಣಗಿಸೋಣಕ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನಿಮಗೆ ಈ ತೋರ್ಸಾಕತ್ತೀನಿ ನೋಡಿರಿ, ನನ್ನ ಮಕ್ಕಳ ಬಟ್ಟೆ. ನಾಳೆ ಮನ್ವಿತಿಗೆ ಸ್ಕೂಲಿಗೆ ಒಳಗೆ ಇನ್ನರ್ ವೇರ್ಸ್ ಅವೆಲ್ಲ, ಮತ್ತು ಇದೊಂದು ಟೀ ಶರ್ಟು, ಈ ಥರ ಸುಮಾರು ಬಟ್ಟೆನ ಇವನ್ನ ಅದೇ ರೀತಿ ಒಣಗಿಸಿ ನಾನು. ಯಾಕಂದ್ರೆ ಹೊರಗೆ ಸಣ್ಣಗೆ ಮಳೆ ಐತ್ರಿ, ಒಣಗ್ತಾನೆ ಇಲ್ಲ. ಬೆಳಿಗ್ಗೆ ಒಗದಾಕಿದ್ವು, ಹಾಗೆ ಇದ್ವು ಎಲ್ಲ ಒಂಥರ ಹೆಂಗೆ ಹೇಳ್ರಿ, ಒಂದು 60% 70% ಒಣಗಿರ್ತಾವೆ, ಮಿಕ್ಕಿದೆಲ್ಲ ಹಸಿ ಇರುತ್ತಲ್ಲ. ಹಂಗಿದ್ದಾಗ ಬಟ್ಟೆನ ಇಷ್ಟು ಡ್ರೈ ನೋಡ್ರಿ, ಎಷ್ಟು ಚಂದ ಐರನ್ ಮಾಡ್ದಂಗೂ ಆಗುತ್ತಾ, ಬಟ್ಟೆನೂ ಒಣಗ್ತಾವ್ರಿ, ಎರಡೂ ಬರ್ತಾವೆ. ಐರನ್ ಮಾಡ್ಕೋಬೋದು, ಅದಕ್ಕೆ ನಾವು ವಿದ್ಯುತ್ ಇಲ್ಲನ ಆ ಥರ ಉಪಯೋಗನ ಮಾಡ್ಕೋಬೋದು ಈ ಟ್ರಿಕ್ನ. ಆಮೇಲೆ ಈ ಮಳೆಗಾಲದಾಗ ಮೇನಾಗಿ ಐರನ್ಗಿಂತ ಐರನ್ ಏನು ಬಿಡ್ರಿ, ಕರೆಂಟ್ ಇರ್ತಾ ಮಾಡ್ಕೋಬೋದು. ಬಟ್ಟೆ ಒಣಗಿಸೋದು ಮೇನ್ ಬೇಕಾಗಿರೋದು. ಹಾಗಾಗಿ ನಾನು ಬಟ್ಟೆ ಒಣಗ್ಸೋಕೆ ಜಾಸ್ತಿ ಈ ಟಿಪ್ನ ಫಾಲೋ ಮಾಡೋದು. ಬರೀ ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವನ್ನ ಹಾಗೆ ಒಣಗಿಸಿನ್ರಿ ನಾನು, ಹಸಿ ಇದ್ದು. ಹಾಗಾಗಿ ವಿಡಿಯೋನ ಹೆಂಗೆ ಮಾಡಿದ್ದೆ ಅಂತೇಳಿ ನೋಡ್ಕೊಂಬರ್ರಿ ಸ್ನೇಹಿತರೆ. ಈಗ ನೋಡ್ರಿ ಏನು ಮಾಡೋದಂತ ಹೇಳ್ತೀನಿ. ಫಸ್ಟಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ರಿ. ಇದಕ್ಕೆ ಬೇಕಾಗಿರೋದು ಮೇನು ಕುಕ್ಕರ್, ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕುಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ, ಕುಟ್ಟಾಣಿ, ಅದು ರೀ. ಅಡಿಕೆಲೆಲ್ಲ ಕುಟ್ಟಕ್ಕೆಲ್ಲ ಯೂಸ್ ಮಾಡ್ತಿದ್ರು ಮೊದಲೆಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಕ್ಕೆ ಎಲ್ಲರೂ ಅಡುಗೆ ಮನೆಗೆ ಇದ್ದೇ ಇರ್ತೈತಿ. ಆ ಕುಟ್ಟಾಣಿ ಮತ್ತು ಕುಕ್ಕರ್ ಎರಡೂ ಪ್ರತಿಯೊಬ್ಬರ ಮನೆಗೆ ಇರೋ ಅಂಥ ಸಾಮಾನುಗಳೇ ಅಡುಗೆ ಮನೆಯೊಳಗೆ. ಆ ಕುಕ್ಕರ್ನ ಇಟ್ಟು ಈ ಕುಟ್ಟಾಣಿನ ಅದರೊಳಗೆ ಇಡ್ಬೇಕು ರೀ. ಆ ಕುಟ್ಟಾಣಿ ನಮ್ಮದು ಈ ಥರ ಐತಿ, ಅದು ಇನ್ನೂ ಕಬ್ಬಿಣದ ಥರ ಸಿಗುತ್ತಲ್ಲ, ಆ ಥರ ಇದ್ದರೂ ಇನ್ನೂ ಚಲೋ. ಯಾವುದಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಕುಟ್ಟಾಣಿ ಇಡ್ರಿ. ಪ್ಲಾಸ್ಟಿಕ್ ಅಲ್ಲ, ಮತ್ತು ಪ್ಲಾಸ್ಟಿಕ್ ಯಾವ ಸಿಗಲ್ಲ ಬಿಡ್ರಿ. ಇಟ್ಕೊಂಡು ಅದನ್ನು ಕುಕ್ಕರು ಸಿಟಿ ಹಾಕೋದು ಬೇಡ, ಆಮೇಲೆ ಕುಕ್ಕರ್ನ ಪೂರ್ತಿ ಲಿಡ್ ಕ್ಲೋಸ್ ಮಾಡೋದು ಬೇಡ. ಜಸ್ಟ್ ಅದರ ಮೇಲೆ ಮುಚ್ಚ್ರಿ ಅಷ್ಟ. ಯಾವುದೇ ರೀತಿ ಸಿಟಿ ಹೊಡೆಯೋದು ಅವಶ್ಯಕತೆ ಏನೂ ಇಲ್ಲ, ಒಡಿಸ್ಬಾರ್ದು. ಮತ್ತು ಖಾಲಿ ಆ ಥರ ಈ ಥರ ಇಟ್ಟು ಏನಿಲ್ಲ ಅಂದ್ರೆ ಒಂದು 5 ರಿಂದ 8 ನಿಮಿಷ ಬಿಟ್ರಿ ಅದು ಬಿಸಿ ಆಗಕ್ಕೆ. ಅದ್ರೊಳಗೆ 5 ನಿಮಿಷ ಬಿಟ್ಟರೆ ನಡೆಯುತ್ತೆ. 8 ನಿಮಿಷ ಸ್ವಲ್ಪ ಖಡಕ್ಕಾಗಿ ಭಾಳ ಬಟ್ಟೆ ಅದಪ್ಪ ಅಂದ್ರೆ ಅವಾಗ ಈ ಥರ ಬಿಸಿ ಮಾಡಿಕೊಂಡು ಮಾಡ್ಬೋದು. ಈಗ ಅದು ಬಿಸಿ ಆಗೈತೆ ರೀ ಕುಟ್ಟಾಣಿ ಪೂರ್ತಿಯಾಗಿ. ನಾನು ಈಗ ಮುಚ್ಚಳ ತೆಗ್ದೀನಿ. ಯಾವುದೇ ಕಾರಣಕ್ಕೂ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡೋಕೆ ಹೋಗ್ಬಿಡ್ರಿ, ಜಸ್ಟ್ ಮುಚ್ಚಬೇಕಷ್ಟೇ. ಈಗ ನೋಡ್ತಿರ್ಬೋದು, ನಾನು ಬಟ್ಟೆ ಒಣಗ್ಸೋಕ್ಕೆ ಎಷ್ಟೆಲ್ಲ ಹರಸಾಹಸ ಮಾಡಕತ್ತಿದ್ದೆ. ಸೋಫಾ ಮೇಲೆ ಹಾಕಿ ಫ್ಯಾನ್ ಹಚ್ಚಿದ್ದೆ. ಈಗ ನಿಮ್ಗೆ ತೋರಿಸ್ತಿದ್ದೆ. ಅವನ್ನ ಯಾವ ಆಕಾರ ಅದಾವಂದ್ರೆ ಪೂರ್ತಿಯಾಗಿ ಒಣಗಿಲ್ಲ, ಹೊರಗಡೆ ಹನಿ ಮಳೆ ಐತ್ರಿ. ನಾಳೆ ಸ್ಕೂಲಿಗೆಲ್ಲ ಬಟ್ಟೆ ಬೇಕು, ಮತ್ತು ಮಕ್ಕಳಿಗೆ ಅವ್ರ ಬಟ್ಟೆನ ನಾನೀಗ ಈ ಥರ ಒಣಗಿಸಿ ತೋರ್ಸಾಕತ್ತೀನಿ ನೋಡಿರಿ. ಇದು ಪೂರ್ತಿಯಾಗಿ ಒಣಗಿದ್ದಿಲ್ಲ, ಹಾಗಾಗಿ ಒಳಗಡೆ ತಂದು ಹಾಕ್ಕೊಂಡೀನಿ. ಜಸ್ಟ್ ಹಾಗೆ ನಿಮ್ಮ ಜೊತೆಗೆ ಟಿಪ್ಸ್ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ನೆನಪಾಯಿತು. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ನಾನು ಸೋಫಾ ಮೇಲೆ ಒಂದು ಟವಲ್ ಹಾಸ್ಕೊಂಡು ಯಾವೆಲ್ಲ ಬಟ್ಟೆ ಹಸಿ ನಮ್ಮ ಅಂತಾರೆ ನಮ್ಮ ಕಡೆ, ಆ ಥರ ಇರ್ತಾವಲ್ರಿ ಬಟ್ಟೆ, ಅವನ್ನ ತೊಗೊಂಡು ಹಾಕಿ ಆ ಕುಟ್ಟಾಣಿ ಒಂದು ಬಟ್ಟೆ ತೊಗೊಂಡು ಆ ಕುಟ್ಟಾಣಿನ ತೊಗೊಂಡು ಬರ್ರಿ. ಆಮೇಲೆ ಸುಡ್ತಿರ್ತೈತಿ, ಭಾಳ ಹುಷಾರು. ಇದ್ರೊಳಗೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವೆಲ್ಲ ದೊಡ್ಡವ್ರು ಇರ್ತೀವಿ, ಸಣ್ಣ ಮಕ್ಕಳ ಕಡೆ ಮಾಡಿಸೋದು ಬೇಡ, ದೊಡ್ಡವರೇ ಮಾಡಿದ್ರೆ ಚಲೋ. ಇದನ್ನ ಬಿಸಿ ಇರುತ್ತೆ ಭಾಳ. ಒಂದು ಬಟ್ಟೆ ತೊಗೊಂಡು ನಾನು ತೋರ್ಸಾಕತ್ನೆಲ್ಲ ಬಿಡಿದಾಗ ಆ ರೀತಿಯಾಗಿ ಹಿಡ್ಕೊಂಡು ನೋಡಿರಿ, ಈ ಥರ ತಿಕ್ಕ್ರಿ. ನೋಡಿರಿ ಹೆಂಗಿದ್ದು, ಏನದು ಇನ್ನರ್ ವೇರೆ ಹೆಂಗಾಯ್ತು ನೋಡ್ರಿ. ನನ್ನ ಮಗೊಂದು ಎಷ್ಟು ಖಡಕ್ಕಾಗಿ, ಎಷ್ಟು ನೀಟಾಗಿ, ಜೊತೆಗೆ ಐರನ್ ಮಾಡಾಕತ್ತೀನಿ ಬಿಡಪ್ಪ ಅನ್ನಂಗೆ ಆಗತೈತಿ. ಎಷ್ಟು ಮುದ್ದೆ ಇರ್ತದೆ, ನೀವು ನೋಡಿದ್ರಲ್ಲ ಈಗ. ಜಸ್ಟ್ ಈ ರೀತಿಯಾಗಿ ಮಾಡ್ಕೊಂಡ್ರೆ ಎಲ್ಲ ಹಸಿ ಇರುತ್ತಲ್ಲ, ಬಟ್ಟೆ ಎಲ್ಲ ಒದ್ದೆ ಇರ್ತೈತಲ್ಲ, ಕಂಪ್ಲೀಟಾಗಿ ಆರ್ತೈತ್ರಿ, ಖಡಕ್ಕಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಏನು ಕರೆಂಟ್ ಬೇಡ, ಏನು ಬೇಡ. ಒಂದು 5 ನಿಮಿಷ ಕುಕ್ಕರ್ ಬಿಸಿ ಮಾಡ್ಕೊಂಡ್ರೆ ಸಾಕು. ಕುಟ್ಟಾಣಿ ಇಟ್ಟು ಮಸ್ತಾಗಿ ಬಟ್ಟೆ ಒಣಗ್ತಾವ್ರಿ. ಈ ಟ್ರಿಕ್ನ ನೀವು ಒಂದು ಸರಿ ಫಾಲೋ ಮಾಡಿ ನೋಡಿರಿ. ನಿಮ್ಮ ಮುಂದೆ ರಿಸಲ್ಟ್ಸ್ ಸತ್ಯ ತೋರ್ಸಾಕತ್ತೀನಿ ನಾನು, ಹೆಂಗಿದ್ದು ಬಟ್ಟೆ ಹೆಂಗಾಗತ್ತೇವೆ ಅಂತೇಳಿ. ಅಲ್ಲಿ ಈ ಬಟ್ಟೆನೂ ಹಸಿ ಅದಾವ್ರಿ, ಹಾಗಾಗಿ ನಾವು ಒಳಗೆ ಹಾಕ್ಕೊಂಡಿದ್ದೆ, ಅದನ್ನು ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ಇಷ್ಟು ಮಾಡ್ಕೊಂಬಿಡ್ರಿ ಈಸಿಯಾಗಿ. ಈ ಮಳೆಗಾಲದೊಳಗೆ ದೊಡ್ಡ ಕೆಲಸನ ಅದ ಈಗ ನಮಗೆಲ್ಲ ಹೆಣ್ಮಕ್ಳಿಗೆ ಬಟ್ಟೆ ಒಣಗಿಸೋಳೋದು.
ಈಸಿಯಾಗಿ ಮಾಡ್ಕೊಬೋದು. ನಿಮ್ಗೆ ಬಟ್ಟೆ ಜಾಸ್ತಿ ಅದಾವ ಅಂದಾಗ ಇನ್ನೊಂದು ಸ್ವಲ್ಪ ಹೋಗಿ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ಬಂದು ಈ ಥರ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ರೀ. ಇದೊಂದು ಒಳ್ಳೆ ಟ್ರಿಕ್ ಅಂತ ನಾನು ಅನ್ಕೋತೀನಿ. ನಂಗಂತ ಭಾಳ ಯೂಸ್ಫುಲ್ ಆಗೈತಿ, ನಿಮಗೂ ಉಪಯೋಗ ಆಗುತ್ತಂತ ನಾನು ಅಂದ್ಕೊಂಡಿರ್ತೀನಿ ರೀ. ನಿಮ್ಗೆ ವಿಡಿಯೋ ಏನಾದರೂ ಇದು ಇಷ್ಟ ಆಗಿತ್ತಪ್ಪ ಅಂದರೆ, ಈ ಟ್ರಿಕ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇನ್ನೂ ಈ ರೀತಿಯಾಗಿರೋಂಥ ಒಳ್ಳೊಳ್ಳೆ ಟಿಪ್ಸ್ ನನ್ನ ಕಡೆ ಇದ್ದರೆ ನಾನು ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ಕೊತೀನಿ ರೀ. ಬೇರೆ ನೋಡಿರಿ, ಈ ಟಿ ಶರ್ಟ್ ಕೂಡ ಹೆಂಗಿತ್ತು, ಎಷ್ಟು ನೀಟಾಗಿ ಎಷ್ಟು ಒಣಗಿತ್ತು, ಡ್ರೈ ಆಯ್ತು ಪೂರ್ತಿಯಾಗಿ. ಆಮೇಲೆ ಟೈಮ್ ಕೂಡ ತೊಗೊಳಲ್ರಿ, ಅದು ಎಷ್ಟು ಬಿಸಿ ಇರುತ್ತೋ ಅಷ್ಟು ಬೇಗ ಆಗಿಬಿಡ್ತೈತಿ ಕೆಲಸ. ಆದರೆ ಮಾಡುವಾಗ ಅಷ್ಟೇ ಸ್ವಲ್ಪ ಹುಷಾರೆಲ್ಲ ಮಾಡ್ಕೊಂಡ್ರೆ ಆಯಿತು, ಬೇರೆ ಏನು ತೊಂದರೆನೇ ಇಲ್ಲ ಇದ್ರೊಳಗೆ. ಖಂಡಿತವಾಗಿ ನೀವು ಇದನ್ನ ಟ್ರೈ ಮಾಡ್ತೀರಂತ ಅಂದ್ಕೊಂಡ್ರಿ. ನೋಡಿರಿ ಎಷ್ಟು ನೀಟಾಯ್ತು ಟಿ ಶರ್ಟ್. ಹಾಗೆ ಎಷ್ಟು ಸುಕ್ಕು ಇತ್ತು, ಮುದ್ದಿ ಇದೆ ಅಂತಾರಲ್ರಿ ಹಂಗಿತ್ತು. ಆಮೇಲೆ ಹಸಿ ಇತ್ತು, ಪೂರ್ತಿಯಾಗಿ ಒಣಗಿದ್ವು 2 ಬಟ್ಟೆ. ನೋಡಿರಿ ಸೇಮ್ ಟು ಸೇಮ್ ಐರನ್ ಮಾಡ್ದಂಗೆ ಅದವು, ಅಷ್ಟು ಬಿಸಿಯಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.